ರಸ್ತೆ ಸಮಸ್ಯೆಗೆ ಬೇಸತ್ತ ಸ್ಯಾಂಡಲ್ವುಡ್ 3 ದಿನದಿಂದ ಕಸದ ಸಮಸ್ಯೆಯನ್ನ ಐಂದ್ರಿತಾರೆ ಎದುರಿಸ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ಪಕ್ಕನೆ ಕಸ ಸುಟ್ಟಿದ್ದಕ್ಕೆ ಐಂದ್ರಿತಾ ಬೇಸರ ವ್ಯಕ್ತಪಡಿಸಿರೋದು. 3 ದಿನದಿಂದ ಕಸದ ಸಮಸ್ಯೆಯನ್ನ ಐಂದ್ರಿತಾರೆ ಎದುರಿಸ್ತಾ ಇದ್ದು ಅಪಾರ್ಟ್ಮೆಂಟ್ ಪಕ್ಕನೆ ಕಸ ಸುಟ್ಟಿದ್ದಕ್ಕೆ ಐಂದ್ರಿತಾ ಬೇಸರ ಹೊರಹಾಕಿದ್ದಾರೆ. ಜಿಬಿಎ ಅಧಿಕಾರಿಗಳಿಗೆ ಸ್ಯಾಂಡಲ್ವುಡ್ ನಟಿ ಐಂದ್ರಿತಾ ರೈ ಮನವಿ ಮಾಡಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇರುವ ಐಂದ್ರಿತಾ ಪಾಲಿಕೆ ಸಹಾಯವಾಣಿಗೆ ಕರೆ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. 5 ವರ್ಷ ಆಯ್ತು, ಒಳ್ಳೆ ರಸ್ತೆ ಕೊಡಿ ಅಂತ ಮತ್ತೊಂದು ಕಡೆ ನಟ ಅನಿರುದ್ಧ್ ಕೇಳಿಕೊಂಡಿದ್ದಾರೆ. ಕನಕಪುರ ರಸ್ತೆಯಲ್ಲಿ ನೈಸ್ ರಸ್ತೆಯ ಸಮೀಪ ರಸ್ತೆಯನ್ನ ಸರಿಪಡಿಸಿ ಕಿತ್ತೋಗಿರೋ ರಸ್ತೆಯಲ್ಲೇ ಜನಸಾಮಾನ್ಯರು ಓಡಾಡಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ ಆರ್ ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ಹೋಗಿ ನೋಡೋಣ ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದ್ರೆ ಎಲ್ರಿಗೂ ಈ ಬಗ್ಗೆ ಮಾತಾಡೋದಕ್ಕೆ ನಟಿ ಐಂದ್ರಿತಾ ರೈ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಐಂದ್ರಿತಾ ಅವರೇ. ನಮಸ್ತೆ. ನಮಸ್ತೆ. ಏನ್ ಪ್ರಾಬ್ಲಮ್ ಆಗ್ತಾ ಇತ್ತು, ಏನಂತ ಮನವಿ ಮಾಡಿದ್ರಿ? ನನ್ಗೆ ಅದೇ ಚಿಕ್ಕ ವಯಸ್ಸಿನ ಆಸ್ತಮಾ ಇತ್ತು. ಇದು ನಾನು ತುಂಬಾ ಸೆನ್ಸಿಟಿವ್ ಆಗಿದ್ದೀನಿ. 3 ದಿವಸದಿಂದ ನನ್ಗೆ ಆ ವಾಸನೆ ಬರ್ತಿತ್ತು. ಹೋಗಿ ನೋಡಿದ್ರೆ ಅಷ್ಟು ಮಟ್ಟಿಗೆ ಗಾರ್ಬೇಜ್ ನ ಬೆಂಕಿ ಹಾಕ್ತಾ ಇದಾರೆ ಅಂತ ಅನ್ಕೊಂಡಿಲ್ಲ ನಾನು. ಅದ್ ನೋಡಿ ಶಾಕ್ ಆಯ್ತು. ಅಂಡ್ ಅದು ಸುತ್ತಮುತ್ತ ತುಂಬಾ ರೆಸಿಡೆನ್ಸ್ ಅಪಾರ್ಟ್ಮೆಂಟ್ಸ್ ಇದೆ. ಆಮೇಲೆ ಅದಿದು ಮಾಡಿದ್ಮೇಲೆ ಅಂತೂ ನನ್ನ ಕಂಡೀಷನ್ ಇನ್ನ ವರ್ಸ್ಟ್ ಆಯ್ತು. ನಿನ್ನೆ ರಾತ್ರಿ ಅಲ್ಲಿಂದ ಅಲ್ಲಿ ಇರಕ್ಕಾಗ್ಲಿಲ್ಲ. ನನ್ಗೆ ಅಪ್ಪ ಅಮ್ಮ ಮನೇಲಿ ಬಂದಿದ್ದೀನಿ. ಅಪ್ಪ ಡಾಕ್ಟರು, ಸೊ ನಾನು ಟ್ರೀಟ್ಮೆಂಟ್ ತಗೊಂತಾ ಇದೀನಿ. ಇವತ್ತು ಸರಿ ಆಗ್ಲಿಲ್ಲ ಅಂದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು. ಬಟ್ ಅಟ್ಲೀಸ್ಟ್ ನನ್ನ ಹತ್ರ ಎಲ್ಲ ಹಾಸ್ಪಿಟಲ್ ಫೆಸಿಲಿಟೀಸ್ ಎಲ್ಲ ಇದೆ. ಕೆಲವ್ರಿಗೆ ಇರಲ್ಲ ಅಲ್ಲ, ಅವ್ರಿಗೆ ಆಗಿರ್ಬೋದು. ವಯಸ್ಸಾಗಿರೋರಿಗೆ, ಮಕ್ಳಿಗೆ ನಾಳೆ ಅವ್ರಿಗೂ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಬರುತ್ತೆ ಇದರಿಂದಾನೆ. ಸೊ ನೀವು ಹೆಲ್ಪ್ ಲೈನ್ ಕಾಲ್ ಮಾಡಿದ್ರಿ, ಬಟ್ ಅದು ಸ್ವಿಚ್ ಆಫ್ ಬರ್ತಾ ಇದೆ. ಅದು ಏನು ರೆಸ್ಪಾನ್ಸ್ ಬಂದಿಲ್ಲ. ಬೇರೆ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರಾ ನೀವು? ಅದಕ್ಕೆ ನಾನು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದೆ, ಎಲ್ಲರಿಗೂ ಟ್ಯಾಗ್ ಮಾಡಿದೀನಿ. ಬಿಕಾಸ್ ಇದು ಫಸ್ಟ್ ಟೈಮ್ ಅಲ್ಲ, ಎಲ್ಲಾ ಕಡೆ ಬೆಂಕಿ ಹಾಕ್ತಾ ಇದಾರೆ. ನಾನು ದಿಗಂತಂತೂ ಸೈಕ್ಲಿಂಗೇ ನಿಲ್ಸಿದೀವಿ. ಯಾಕೆಂದ್ರೆ ಕೆಲವು ಸತಿ ಸೈಕ್ಲಿಂಗ್ ಹೋದಾಗ್ಲೂ ಕೂಡ ಈ ತರ ಅವಾಗ ಅದೇ ಬ್ರೀತ್ ಮಾಡಕ್ ಆಗಲ್ಲ. ಒಟ್ನಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ಎಲ್ಲಂದ್ರಲ್ಲಿ ಕಸ ಎಸೆಯೋದು, ಕಸಕ್ ಬೆಂಕಿ ಇಡೋದು ಆಗ್ಬಾರ್ದು ಅಂತ. ಹೌದು, ಖಂಡಿತ. ಯಾಕೆಂದ್ರೆ ಈಗ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ. ನಾವು ಒಳ್ಳೆ ನಾಗರಿಕ ಆಗಿ ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಸೆಪರೇಟ್ ಮಾಡ್ತೀವಿ ಅಲ್ಲ. ಸೊ ಈಸಿ ನಮಗೆ ವೆಟ್ ವೇಸ್ಟ್ ಕಾಂಪೋಸ್ಟ್ ಮಾಡ್ಬೋದು, ಡ್ರೈ ವೇಸ್ಟ್ ರೀಸೈಕಲ್ ಮಾಡ್ಬೋದು. ಅಂಡ್ ಈ ತರ ಸಿವಿಕ್ ಬಾಡೀಸ್ ಇದೆ ಅಲ್ಲ, ಸೊ ಅವ್ರು ಬರ್ನ್ ಮಾಡೋಕ್ಕಿಂತ ಈಗ ಒಳ್ಳೆ ಟೆಕ್ನಾಲಜಿ ಇದೆ. ಸೈನ್ಸ್ ತುಂಬಾ ಅಡ್ವಾನ್ಸ್ ಆಗಿದೆ. ಇದ್ರ ಬಗ್ಗೆ ಕೇರ್ ತಗೋಬೇಕು ಅಂತ. ಎಸ್, ಥ್ಯಾಂಕ್ ಯು ಐಂದ್ರಿತಾ. ಯಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.